ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈಗ ಈ ಆರೋಪ ಮಾಡ್ತಾ ಇರೋದು. ಕಳೆದ 4 ತಿಂಗಳಿಂದ ಬಾಕಿ ನೀಡಿಲ್ಲ ಸರ್ಕಾರ. ನೋಡಿ, ಈ ವಿಚಾರವನ್ನ ನಾವು ನೇರವಾಗಿ ಗಮನಿಸಿದಾಗ ಮೊನ್ನೆ ಅಷ್ಟೇ ಗುತ್ತಿಗೆದಾರೆಲ್ಲರೂ ಸೇರ್ಕೊಂಡು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, 30,000 ಕೋಟಿ ರೂಪಾಯಿ 30,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಹೇಳಿದ್ರು. ಈಗ ಇವ್ರಿಗೂ ಕೂಡ ದುಡ್ಡು ಕೊಡಬೇಕು. ಯಾರಿಗೆ? ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದವರಿಗೆ. ಯಾಕೆ? ಧಾನ್ಯ ಸಾಗಾಣಿಕೆ ವೆಚ್ಚ ಎಷ್ಟು? 250 ಕೋಟಿ ರೂಪಾಯಿ. 4 ತಿಂಗಳಿಂದ ಬಾಕಿನ ಕೊಟ್ಟೇ ಇಲ್ವಂತೆ. ರಾಯರೆಡ್ಡಿ ಅವರು ಹೇಳ್ತಾ ಇದ್ರು, ದುಡ್ಡಿಲ್ಲ ನಮ್ಮ ಹತ್ರ, ನಿಮಗೆ ರೋಡ್ ಬೇಕು ಅಂತಂದ್ರೆ ಗ್ಯಾರಂಟಿ ಬಂದ್ ಮಾಡ್ತೀವಿ, ಹೇಳ್ಬಿಡಿ ಅಂತ ಹೇಳಿ. ಆರ್ಥಿಕ ಸಲಹೆಗಾರರು ಈ ರೀತಿಯ ಮಾತುಗಳನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಸಮರ್ಥನೆ ಮಾಡಿಕೊಡ್ತಾರೆ, ಸರ್ಕಾರದಲ್ಲಿದ್ದವರು ಸಮರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಆದ್ರೆ ವಾಸ್ತವ ಏನು ಅಂತಂದ್ರೆ ಈಗ ಒಂದರ ಹಿಂದೆ ಒಂದು ಬಿಲ್ ಬಾಕಿ ಇರುವಂತಹ ವಿಚಾರಗಳು ಗೊತ್ತಾಗ್ತಾ ಇರೋದು. ಇವರಿಗೆ 250 ಕೋಟಿ ರೂಪಾಯಿ, ಎಲ್ಲ ಗುತ್ತಿಗೆದಾರರಿಗೆ 30,000 ಕೋಟಿ